ಶೀಘ್ರದಲ್ಲೇ ಸಚಿವ ಸ್ಥಾನಕ್ಕೆ ಕೆಎನ್ ರಾಜಣ್ಣ ರಾಜೀನಾಮೆಯನ್ನ ನೀಡ್ತಾರೆ ಅನ್ನೋದಾಗಿ ವಾಸು ಅಭಿಮಾನಿಗಳಿಂದ ಪೋಸ್ಟ್ ಹಾಕಲಾಗಿದೆ. ಎಸ್, ಸಚಿವ ಸ್ಥಾನಕ್ಕೆ ಕೆಎನ್ ರಾಜಣ್ಣ ಶೀಘ್ರದಲ್ಲೇ ರಾಜೀನಾಮೆಯನ್ನ ನೀಡ್ತಾರೆ. ಫೇಸ್ಬುಕ್ ಪೇಜ್ನಲ್ಲಿ ವಾಸು ಅಭಿಮಾನಿಗಳು ಈ ರೀತಿಯಾಗಿ ಪೋಸ್ಟ್ ಅನ್ನ ಹಾಕಿದ್ದಾರೆ. ಗುಬ್ಬಿ ಶ್ರೀನಿವಾಸ್ ಎಂಎಲ್ಎ ಫ್ಯಾನ್ಸ್ ಪೇಜ್ನಲ್ಲಿ ಪೋಸ್ಟ್ ಹಾಕಲಾಗಿದೆ. ಸುಮ್ಮನೆ ಇರುವಂತೆ ವಾಸುಗೆ ಹೈಕಮಾಂಡ್ ಸೂಚನೆಯನ್ನ ನೀಡಿದೆ. ಇನ್ನು ತುಮುಲ್ ಚುನಾವಣೆ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಈ ರೀತಿಯಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಹಕಾರಿ ಸಚಿವ ಕೆಎನ್ ರಾಜಣ್ಣ ಕಂಪ್ಯೂಟರ್ ನೋಡುವಂತಹ ಚಿತ್ರವನ್ನ ಎಡಿಟ್ ಮಾಡಿ ವಾಸು ಅಭಿಮಾನಿಗಳು ಪೋಸ್ಟ್ ಮಾಡಿದ್ದಾರೆ. ತುಮುಲ್ ಚುನಾವಣೆಯಲ್ಲಿ ಎಸ್ಆರ್ ಶ್ರೀನಿವಾಸ್ ಪತ್ನಿ ಭಾರತಿ ದೇವಿಗೆ ಅಧ್ಯಕ್ಷ ಸ್ಥಾನ ಕೈ ತಪ್ಪಿತ್ತು. ಹಾಗಾಗಿ ಕೆಎನ್ ರಾಜಣ್ಣ ಹಾಗೂ ಪರಮೇಶ್ವರ್ ವಿರುದ್ಧ ಎಸ್ಆರ್ ಶ್ರೀನಿವಾಸ್ ಹರಿಹಾಯ್ದಿದ್ರು. ಅಧ್ಯಕ್ಷ ಸ್ಥಾನ ಕೈ ತಪ್ಪಿದ್ದಕ್ಕೆ ಕೆಎನ್ ರಾಜಣ್ಣನೇ ಕಾರಣ ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕಿದ್ರು ಶ್ರೀನಿವಾಸ್. ಸಾಮಾಜಿಕ ಜಾಲತಾಣದಲ್ಲಿ ರಾಜಣ್ಣ ಹಾಗೂ ಪರಮೇಶ್ವರ್ ವಿರುದ್ಧ ಪೋಸ್ಟ್ ಚಳುವಳಿಯನ್ನ ಪ್ರಾರಂಭಿಸಿದ್ದಾರೆ ವಾಸು ಅಭಿಮಾನಿಗಳು. ಪ್ರತಿನಿತ್ಯ ಇಬ್ಬರು ಸಚಿವರ ವಿರುದ್ಧ ಒಂದಲ್ಲ ಒಂದು ಪೋಸ್ಟ್ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾನೆ ಇದ್ದಾರೆ. ಸುಮ್ಮನೆ ಇರುವಂತೆ ಈಗಾಗಲೇ ವಾಸುಗೆ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆಯನ್ನ ಕೂಡ ಕೊಟ್ಟಿದೆ. ಬಳಿಕ ಬಹಿರಂಗವಾಗಿ ಆಕ್ರೋಶವನ್ನ ಹೊರಹಾಕದೆ ಎಸ್ಆರ್ ಶ್ರೀನಿವಾಸ್ ಸೈಲೆಂಟ್ ಆಗಿದ್ರು. ತಮ್ಮ ನೆಚ್ಚಿನ ನಾಯಕ ಸುಮ್ಮನಾಗದ ಅಭಿಮಾನಿಗಳು, ನಾಯಕ ಸುಮ್ಮನಾದ್ರೂ ಕೂಡ ಇವರ ಅಭಿಮಾನಿಗಳು ಸುಮ್ಮನಾಗಲಿಲ್ಲ. ಶಮನವಾಗದ ಎಸ್ಆರ್ ಶ್ರೀನಿವಾಸ್ ಅಭಿಮಾನಿಗಳ ಆಕ್ರೋಶ. ಹಾಗಾಗಿ ಸಾಮಾಜಿಕ ಜಾಲತಾಣದಲ್ಲಿ ಅಭಿಮಾನಿಗಳು ತಮ್ಮ ಆಕ್ರೋಶವನ್ನ ಮುಂದುವರಿಸಿದ್ದಾರೆ. ಶೀಘ್ರದಲ್ಲೇ ಸಚಿವ ಸ್ಥಾನಕ್ಕೆ ಕೆಎನ್ ರಾಜಣ್ಣ ರಾಜೀನಾಮೆಯನ್ನ ಕೊಡ್ತಾರೆ ಅನ್ನೋದಾಗಿ ಪೋಸ್ಟ್ ಅನ್ನ ಹಾಕಿದ್ದಾರೆ. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಯೋಗೇಶ್ ದೂರವಾಣಿ ಸಂಪರ್ಕದಲ್ಲಿ. ಎಸ್ ಯೋಗೇಶ್, ಇನ್ನು ಶೀಘ್ರದಲ್ಲೇನೆ ಸಚಿವ ಸ್ಥಾನಕ್ಕೆ ಕೆಎನ್ ರಾಜೀನಾಮೆ ಕೊಡ್ತಾರೆ ಅನ್ನೋದಾಗಿ ಫೇಸ್ಬುಕ್ ಪೇಜ್ನಲ್ಲಿ ವಾಸು ಅಭಿಮಾನಿಗಳಿಂದ ಪೋಸ್ಟ್ ಹಾಕಲಾಗಿದೆ. ಯಾಕೆ ಈ ರೀತಿಯಾಗಿ ಪೋಸ್ಟ್ ಹಾಕಿದ್ದಾರೆ, ಈ ಕುರಿತು ಡೀಟೇಲ್ಸ್ ಏನಿದೆ? ಹಲೋ, ಧ್ವನಿ ಕೇಳಿಸ್ತಾ ಇದೆಯಾ? ಇನ್ನು ಶೀಘ್ರದಲ್ಲೇ ಸಚಿವ ಸ್ಥಾನಕ್ಕೆ ಕೆಎನ್ ರಾಜಣ್ಣ ರಾಜೀನಾಮೆಯನ್ನ ನೀಡ್ತಾರೆ ಅನ್ನೋದಾಗಿ ಫೇಸ್ಬುಕ್ ಪೇಜ್ನಲ್ಲಿ ವಾಸು ಅಭಿಮಾನಿಗಳಿಂದ ಪೋಸ್ಟ್ ಹಾಕಲಾಗಿದೆ. ಗುಬ್ಬಿ ಶ್ರೀನಿವಾಸ್ ಎಂಎಲ್ಎ ಫ್ಯಾನ್ಸ್ ಪೇಜ್ನಲ್ಲಿ ಈ ರೀತಿಯಾಗಿ ಪೋಸ್ಟ್ ಅನ್ನ ಮಾಡಲಾಗಿರುವಂಥದ್ದು. ಸುಮ್ಮನೆ ಇರುವಂತೆ ಈಗಾಗಲೇ ವಾಸುಗೆ ಹೈಕಮಾಂಡ್ನಿಂದ ಸೂಚನೆಯನ್ನ ಕೂಡ ನೀಡಲಾಗಿದೆ. ತುಮುಲ್ ಚುನಾವಣೆ ಟಿಕೆಟ್ ಕೈ ತಪ್ಪಿದ್ದಕ್ಕಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಫೇಸ್ಬುಕ್ ಪೇಜ್ನಲ್ಲಿ ವಾಸು ಅಭಿಮಾನಿಗಳಿಂದ ಪೋಸ್ಟ್ ಅನ್ನ ಹಾಕಲಾಗಿದೆ. ತುಮುಲ್ ಚುನಾವಣೆಯಲ್ಲಿ ಎಸ್ಆರ್ ಶ್ರೀನಿವಾಸ್ ಪತ್ನಿ ಭಾರತಿ ದೇವಿಗೆ ಅಧ್ಯಕ್ಷ ಸ್ಥಾನ ಕೈ ತಪ್ಪಿತ್ತು. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಯೋಗೇಶ್ ದೂರವಾಣಿ ಸಂಪರ್ಕದಲ್ಲಿ. ಎಸ್ ಯೋಗೇಶ್, ಇನ್ನು ಸಚಿವ ಸ್ಥಾನಕ್ಕೆ ಕೆಎನ್ ರಾಜಣ್ಣ ಶೀಘ್ರದಲ್ಲೇ ರಾಜೀನಾಮೆಯನ್ನ ಕೊಡ್ತಾರೆ ಅನ್ನೋದಾಗಿ ಫೇಸ್ಬುಕ್ ಪೇಜ್ನಲ್ಲಿ ವಾಸು ಅಭಿಮಾನಿಗಳಿಂದ ಪೋಸ್ಟ್ ಅನ್ನ ಹಾಕಲಾಗಿದೆ. ಯಾಕೆ ಈ ರೀತಿಯಾಗಿ ಪೋಸ್ಟ್ ಮಾಡಿದ್ದಾರೆ, ಈ ಕುರಿತ ಡೀಟೇಲ್ಸ್ ಏನಿದೆ? ದಿವ್ಯಾ, ಕಳೆದ ತುಮಕೂರಿನಲ್ಲಿ ತುಮೂಲ್ ಚುನಾವಣೆ ನಡೆದಂತ ಅಂದ್ರೆ ತುಮಕೂರು ಹಾಲುಕೂಟ ಚುನಾವಣೆ ಆದ ನಂತರ ಅಲ್ಲಿ ಏನು ಭಾರತೀಯರಿಗೆ ಶ್ರೀನಿವಾಸರ ಪತ್ನಿ ಭಾರತೀಯವರಿಗೆ ಅಧ್ಯಕ್ಷ ಸ್ಥಾನ ಸಿಗುತ್ತೆ ಅಂತ ಎಲ್ಲ ಲೆಕ್ಕಾಚಾರ ಆಗಿತ್ತು. ಮತ್ತೆ ಸಾಕಷ್ಟು ಪೋಸ್ಟ್ ಗಳನ್ನ ಹಾಕೊಂಡಿದ್ರು. ಇದ್ರ ನಡುವೆ ಡಿ ಕೆ ಶಿವಕುಮಾರ್ ಅವ್ರನ್ನು ಕೂಡ ಅವರು ಭೇಟಿ ಮಾಡ್ಕೊಂಡು ಬಂದಿದ್ರು. ಆದ್ರೆ ಕೊನೆ ಕ್ಷಣದಲ್ಲಿ ಕೆಎನ್ ರಾಜಣ್ಣ ಅವರ ರಾಜಕೀಯ ತಂತ್ರದಿಂದಾಗಿ ಪಾವಗಡ ಕ್ಷೇತ್ರ ಶಾಸಕ ವೆಂಕಟೇಶ್ ಅವರಿಗೆ ಕೊನೆಯದಾಗಿ ಅಧ್ಯಕ್ಷ ಸ್ಥಾನ ಒಲಿಯುವಂತಾಯ್ತು. ಯಾಕಂದ್ರೆ ವೆಂಕಟೇಶ್ ಮತ್ತೆ ಶ್ರೀನಿವಾಸ ನಿತ್ಯ ವಾಕಿಂಗ್ ಫ್ರೆಂಡ್ಸ್ಗಳು. ಆದ್ರೆ ಆತ ಏನು ವೆಂಕಟೇಶ್ ಯಾವುದೋ ಒಂದು ಮಾತು ಹೇಳಿಲ್ಲ ಅನ್ನೋ ಕಾರಣಕ್ಕೆ ಒಂದಷ್ಟು ಕೋಪಗೊಂಡಿದ್ರು ವೆಂಕಟೇಶ್ ಮೇಲೆ. ಅದಾದ ನಂತರ ಕೆಎನ್ ರಾಜಣ್ಣ ಅವರು ಇವರು ಪ್ರಮುಖ ಪಾತ್ರ ವಹಿಸಿದ್ದಾರೆ ಅಂತ ಅವರೇ ಸ್ವಯಂ ಹೇಳ್ಕೊಂಡಿದ್ರು ಮಾಧ್ಯಮದ ಮುಂದೆ. ಅದಾದ ನಂತರ ಒಂದಷ್ಟು ಆಕ್ರೋಶನ ಹೊರಹಾಕಿದ್ರು. ಈ ನಡುವೆ ಏನು ಡಿ ಕೆ ಶಿವಕುಮಾರ್ ಮತ್ತೆ ಸಿಎಂ ಬಣದ ಎರಡು ಬಣಗಳಾಗಿದೆ ಅನ್ನೋದು ತುಮಕೂರಿನಲ್ಲಿ ಸಾಕಷ್ಟು ಸಾರಿ ಅದ್ ಕಂಡು ಬಂತು. ಇದಾದ ನಂತರ ಏನೋ ಒಂದಷ್ಟು ಮಾತುಗಳನ್ನ ಅವರು ಮಾತಾಡೋದಕ್ಕೆ ನಿರಾಕರಿಸಿದ್ರು ಶ್ರೀನಿವಾಸ್ ಅವರು. ಇದ್ರ ಬೆಳವಣಿಗೆ ನಡುವೆ ಮತ್ತೆ ಏನು ಅವರ ಅಭಿಮಾನಿಗಳು ಒಂದಷ್ಟು ಪೋಸ್ಟ್ ಗಳನ್ನ ಹಾಕೊಡ್ತಾ ಇದ್ದಾರೆ. ಕೆಎನ್ ರಾಜಣ್ಣ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂದ್ರೆ ಹಾಸನವನ್ನ ಇರತಕ್ಕಂತ ಉಸ್ತುವಾರಿಯಿಂದ ನನ್ನನ್ನ ಬಿಡುಗಡೆ ಮಾಡಿ ಅಂತೇನು ಮನವಿ ಮಾಡ್ಕೊಂಡಿದ್ರು. ಈ ರೀತಿಯ ಒಂದು ಹೇಳಿಕೆಯನ್ನ ಫಾಲ್ಸ್ ಫ್ಯಾನ್ಸ್ಗಳು ಅದನ್ನ ಎಡಿಟ್ ಮಾಡಿದ್ರ ರೂಪದಲ್ಲಿ ಅಂದ್ರೆ
ಜನರು ಸಿಸ್ಟಮ್ ಅಂದ್ರೆ ಕಂಪ್ಯೂಟರ್ ಮಾನಿಟರ್ ನೋಡುವಂತ ಸಂದರ್ಭದಲ್ಲಿ ಅದನ್ನ ನೋಡ್ತಾ ಇದ್ದಾರೆ ಅನ್ನೋ ರೀತಿ ಚಿತ್ರೀಕರಿಸಿ ಅದನ್ನ ವೈರಲ್ ಮಾಡ್ಕೊಂಡಿದ್ದಾರೆ. ಮತ್ತೆ ಅವರ ಫ್ಯಾನ್ ಫಾಲೋವರ್ಸ್ ಗಳಲ್ಲಿ ಈ ಒಂದು ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ. ಮತ್ತೆ ಆ ಮೂಲಕ ಆ ತುಮಕೂರಿರ್ತಕ್ಕಂತ ಗೃಹ ಸಚಿವ ಪರಮೇಶ್ವರ್ ಮತ್ತೆ ಕೆ ರಾಜಣ್ಣ ಇಬ್ಬರ ವಿರುದ್ಧ ಕೂಡ ನಿರಂತರವಾಗಿ ಅವರ ಫ್ಯಾನ್ಸ್ ಗಳು ಈ ತರದೊಂದು ಪೇಜ್ಗಳ ಮೂಲಕ ಸಾಮಾಜಿಕ ಜಾಲಗಳ ಮೂಲಕ ಒಂದಷ್ಟು ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಓಕೆ, ಥ್ಯಾಂಕ್ ಯು ಯೋಗೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.